ಹಲೋ ಗುರು, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿರಾ ಹುಡುಗ. ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕಳಶ ಸ್ಥಾಪನಾ ಕಾರ್ಯಕ್ರಮಕ್ಕೆ. ಬನ್ನಿ ನೋಡೋಣ ಯಾವ ಊರು, ಯಾವ ದೇವಸ್ಥಾನ ಪ್ರತಿಯೊಂದೂ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಫಾಲೋ ಮಾಡ್ಕೊಂಡು ಕಾಮೆಂಟ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿ. ನೀವು ಹೋಗೋಣ, ದೇವಸ್ಥಾನ ಹತ್ರ ಸಿಗೋಣ. ಬಾಯ್. ಓಕೆ ಗುರು, ನಾನು ಫೈನಲಿ ಬಂದಿದ್ದು ಸಿರಾ ತಾಲೂಕಿನ ಹೊಸಪೆಜ್ಜಂಬೆಳ ಗ್ರಾಮಕ್ಕೆ. ಇಲ್ಲಿ ಸತತವಾಗಿ 3 ದಿನ ದೇವಸ್ಥಾನ ಕಾರ್ಯಕ್ರಮಗಳನ್ನು ನಡೀತಾ ಇತ್ತು. ನಾನು ಹೋಗಿದ್ದು 2ನೇ ದಿನ ಸುಮಾರು ಸಂಜೆ 7 ಗಂಟೆಗೆ ಅಲ್ಲಿಗೆ ಹೋದ ತಕ್ಷಣ ದೇವಸ್ಥಾನ ಸುತ್ತಮುತ್ತ ಫುಲ್ ಅಲಂಕಾರ, ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಸಖತ್ತಾಗಿ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ದೇವಸ್ಥಾನದ ಹತ್ರ ಹೋದೆ. ಅಲ್ಲಿ ಕಳಸ ಪೂಜೆ, ಹೋಮ ಹವನ ಎಲ್ಲ ಭರ್ಜರಿಯಾಗಿ ನಡೀತಾ ಇತ್ತು. ಇದು ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಫಾಲೋವರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡೆ. ಆಮೇಲೆ ಬಂದೆ, ಹೊರಗಡೆ ಬಂದ್ಬಿಟ್ಟು ಹೋಗಿದ್ದೆ ಅನ್ನ ಸಂತರ್ಪಣೆ ಆಯಿತು. ಅಲ್ಲೇ ಊಟ ಮಾಡ್ಕೊಂಡು ಹೊರಗಡೆ ಬಂದು ನಮ್ಮ ಹುಡುಗಿನ ಕರ್ಕೊಂಡು ಹೋಗಿದ್ರೆ ನಿಮಗೆ ಗೊತ್ತಲ್ಲ, ಅದು ಬೇಕು ಇದು ಬೇಕು ಅಂತ ಮತ್ತೆ ಅವಳಿಗೊಂದು ಸೆಟ್ಟು ಬಳೆ ಎಲ್ಲ ಕೊಡಿಸ್ಬಿಟ್ಟು ಕಂಗ್ರ್ಯಾಚುಲೇಷನ್ ಬ್ರದರ್ ಮನೆ ಕಡೆ ಬಂದ್ವಿ. ನೆಕ್ಸ್ಟ್ ಡೇ ಮತ್ತೆ ನಾನು ಬೆಳಗ್ಗೆ ಹೋದೆ. ಬೆಳಗ್ಗೆ ಹೋಗೋಷ್ಟರಲ್ಲಿ ಕೊಟ್ಟಗೆರೆ ಸ್ವಾಮೀಜಿಗಳು ಸಹ ಬಂದಿದ್ರು ಕಳಶ ಸ್ಥಾಪನೆಗೆ. ಅವ್ರು ಜಸ್ಟ್ ಮಿಸ್ ಆದ್ರು, ಕಾರ್ ಎತ್ತಿ ಹೋಗ್ತಾ ಇದ್ರು. ಮತ್ತೆ ಅದೆಲ್ಲ ನೋಡ್ಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಹೋದ್ರೆ ಕರಿಯಮ್ಮ ದೇವಿಗಳು ಎಲ್ಲ ಬಂದಿದ್ವು. ಅವುಗಳಿಗೆಲ್ಲ ಕೈ ಮುಕ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆರತಿಗಳೆಲ್ಲ ಬಂದವು. ಆರತಿಗಳೆಲ್ಲ ಸಖತ್ತ ಡೆಕೋರೇಷನ್ ಮಾಡ್ಕೊಂಡು ಸಖತ್ತ ಕಾಣಿಸ್ತಾ ಇದ್ವು. ಅವನ್ನೆಲ್ಲ ಬಂದಮೇಲೆ ಅವೆಲ್ಲ ಪೂಜೆ ಮಾಡಿ ಹೊರಗಡೆ ಕಳಿಸ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ನಾನು ಫೈನಲಿ ಮನೆ ಕಡೆ ಬಂದೆ.